ರೂಢಿಸ್ಕೊಂಡಿದೆ. ಇಂಜಿನಿಯರ್ಸ್ ಇರ್ಬೋದು, ಇವತ್ತಿನ ಇಂಜಿನಿಯರ್ಸ್ ಕೂಡ ಹಳೆ ಕೆಂಪೇಗೌಡ ಅವರು ಏನೇನು ಟೆಕ್ನಿಕಲ್ ಆಗಿ ಇದೆಲ್ಲ ಮಾಡಿದ್ದಾರೆ ಅದನ್ನು ನೋಡಿ ತುಂಬ ತಿಳ್ಕೊಳ್ಳೋಷ್ಟಿದೆ. ಹಾಗೆ ಕೆಂಪೇಗೌಡ ಅವರವರು ನಿರ್ಮಿಸಿರುವ ಎಷ್ಟು ಕೆರೆಗಳು, ಪೇಟೆಗಳು ಮತ್ತು ಸಿಟಿಗಳು, ಹಾಗೆ ಅವರು 4 ಮೂಲೆಗಳಲ್ಲಿ 4 ಇದನ್ನು ಸ್ಥಾಪಿಸಿ ಕೋಟೆಗಳನ್ನು ನಮ್ಮದೊಂದು ಬೌಂಡ್ರಿ ಅಂತ ಮಾಡಿದ್ರು. ಆಗಿನ ಕಾಲದಲ್ಲೇ ಅವರು ಅಷ್ಟು ಒಂದು ಟೆಕ್ನಾಲಜಿ ವೈಸಲ್ಲಾಗಿರ್ಬೋದು ಅಥವಾ ಒಂದು ಅಭಿವೃದ್ಧಿಯ ಇದರಲ್ಲಾಗಿರ್ಬೋದು ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆಲ್ಲರಿಗೂ ಒಂದು ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ. ಸೊ ಬರೀ ಕೆಂಪೇಗೌಡ ಜಯಂತಿ ಅಷ್ಟೇ ಅಲ್ಲದೆ, ಆ ಒಂದು ದಿನ ಅಷ್ಟೇ ಅಲ್ಲದೆ ಅವರು ಏನೆಲ್ಲ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ, ಅವರು ಏನು ನಮಗೆ ಬುನಾದಿಯನ್ನು ಮಾಡಿಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗೆ ಪ್ರತಿದಿನ ಒಂದು ಕೆಂಪೇಗೌಡ ಜಯಂತಿಯನ್ನು ಆಚರಿಸೋ ಥರ ಒಂದು ಮಾದರಿಯನ್ನು ಮತ್ತು ಅವರು ನಮಗೇನು ಯಶಸ್ಸನ್ನು ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗೋಣ. ಬೆಂಗಳೂರಲ್ಲೂ ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳೆಯೋ ಹಾಗೆ ಇಡೀ ಜಗತ್ತೇ ತಿರುಗಿ ನೋಡ್ತಾ ಇದೆ ಆಲ್ರೆಡಿ ಬೆಂಗಳೂರನ್ನ. ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಇಂಜಿನಿಯರ್ಸ್ ಬರಲಿ, ಡಾಕ್ಟರ್ಸ್ ಬರಲಿ, ಹಾಗೆ ಬೆಂಗಳೂರು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸಾಗಲಿ. ಧನ್ಯವಾದಗಳು. ಆ್ಯಂಡ್ ಇವತ್ತು ಯಾರೆಲ್ಲ ಈ ರಾಮ್ ಪ್ರಸಾದ್ ಗೌಡ್ರು ಸರ್ ಇವತ್ತು ಆಯೋಜಿಸಿದ್ದಾರೆ, ಸರ್ ತುಂಬ ಒಳ್ಳೆಯ ಕಾರ್ಯಕ್ರಮ. ಬಿಕಾಸ್ ಇದೆಲ್ಲ ಬೇಕು, ಯುವ ಪೀಳಿಗೆಗೆ ನಮಗೆ ಗೊತ್ತಾಗಬೇಕು. ಆ್ಯಂಡ್ ಸಾಕಷ್ಟು ಜನ ಇನ್ನಷ್ಟು ಯಶಸ್ಸನ್ನು ಕಾಣಲಿ. ವಾಟೆವರ್ ಲೈಕ್ ನೀವು ಮಾಡಿರೋ ಕಾರ್ಯ ತುಂಬ ಚೆನ್ನಾಗಿದೆ. ಆ್ಯಂಡ್ ರಕ್ತ ಶಿಬಿರ ಇಟ್ಕೊಂಡಿದ್ದೀರಾ, ಅನ್ನ ಸಂದರ್ಭನೆ ಇಟ್ಕೊಂಡಿದ್ದೀರಾ, ತುಂಬ ಒಳ್ಳೆಯ ಕಾರ್ಯ. ಇನ್ನಷ್ಟು ನೀವು ರಾಜಕೀಯದಲ್ಲಿ ಬೆಳೀರಿ. ಆ್ಯಂಡ್ ನಮ್ಮ ಬೆಸ್ಟ್ ವಿಶಸ್ ವಿನಯ್ ಅವರು, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ವಿನಯ್ ಗೌಡ್ರು ಇನ್ವೈಟ್ ಮಾಡಿದ್ದು ತುಂಬ ಥ್ಯಾಂಕ್ ಯು. ಆ್ಯಂಡ್ ಇವನ್ ವಿನಯ್ ಇಸ್ ಇನ್ ಪಾಲಿಟಿಕ್ಸ್ ಅಲ್ವಾ, ಸೊ ಆಲ್ ದ ಬೆಸ್ಟ್ ವಿನಯ್ ಗೌಡ್ರು ಕೂಡ. ಸೊ ಆಲ್ ದ ಬೆಸ್ಟ್. ತುಂಬ ಖುಷಿ ಆಯಿತು ನಿಮ್ಮೆಲ್ಲರೂ ಮೀಟ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು. ಬಿಕಾಸ್ ಇದೊಂದು ಸೋಷಿಯಲ್ ಕಾಸ್ ಆಗಿರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತದೆ. ಧನ್ಯವಾದಗಳು ಸರ್. ಬೆಂಗಳೂರು ನಿರ್ಮಾತೃ ನಾಡದೊರೆ ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಪ್ರಯುಕ್ತ ಯುವ ಕನ್ನಡಿಗರ ಸೇನೆ ವತಿಯಿಂದ ಕೆಂಪೇಗೌಡರನ್ನ ನೆನೆಸ್ಕೊಳ್ಳೋ ವಿಚಾರದಲ್ಲಿ ಅವರ ಜಯಂತ್ಯೋತ್ಸವವನ್ನು ಇಂದು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ನಮ್ಮ ಯುವ ಕನ್ನಡಿಗರ ಸೇನೆಯ ಎಲ್ಲ ಸಂಗಡಿಗರು ತಂಡದೊಂದಿಗೆ ಅರ್ಥಪೂರ್ಣವಾಗಿ ಇವತ್ತು ಆಚರಣೆನ ಮಾಡಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಅನ್ನ ಸಂತರ್ಪಣೆ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಕ್ರಮನ ಮಾಡಿದ್ದೀವಿ. ಇವತ್ತು ಏನು ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇವತ್ತು ಅತಿ ಮುಖ್ಯವಾದ ಸಿಟಿ ಆಗಿದೆ, ಅದಕ್ಕೆ ಮುಖ್ಯ ಕಾರಣ ನಾಡಪ್ರಭು ಕೆಂಪೇಗೌಡರು ಹಾಕೊಟ್ಟಂತಹ ಬುನಾದಿ. ಅವತ್ತಿನ ಅವರ ಯೋಜನೆ ಹೇಗಿತ್ತು ಅಂದರೆ, ಸುಮಾರು ಸಾವಿರಾರು ವರ್ಷಗಳು ಕಳೆದರೂ ಕೂಡ ಬೆಂಗಳೂರು ಭದ್ರವಾಗಿರಬೇಕು, ಬೆಂಗಳೂರು ಬೆಳಿಬೇಕು ಅನ್ನೋ ಅವರ ಯೋಜನೆ ಇವತ್ತು ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಉಳಿಲಿಕ್ಕೆ ಕಾರಣ. ಪ್ರತಿ ವರ್ಷ ಅವ್ರನ್ನ ಸ್ಮರಿಸ್ಕೊಳ್ಳೋ ಕೆಲಸನ ಯುವ ಕನ್ನಡಿಗರ ಸೇನೆ ವತಿಯಿಂದ ಮಾಡ್ತಾ ಇದ್ದೀವಿ. ಜಯಂತ್ಯೋತ್ಸವ ಕೇವಲ ಆಚರಣೆಗಷ್ಟೇ ಅಲ್ಲ, ನಾನು ಸರ್ಕಾರಕ್ಕೆ ಒಂದು ಮನವಿನ ಮಾಡ್ತಾ ಇದ್ದೀನಿ. ಕೆಂಪೇಗೌಡ ಜಯಂತಿ ದಿನವನ್ನ ರಜಾ ದಿನವಾಗಿ ಘೋಷಿಸಬೇಕು. ರಜಾ ದಿನವಾಗಿ ಘೋಷಿಸಿದ್ರೆ ಶಾಲಾ ಮಕ್ಕಳಿಗೂ ಕೂಡ ಒಂದು ರಜೆ ಏನಕ್ಕೆ ಆಗುತ್ತೆ ಅಂತೇಳಿ ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ತಾರೆ. ಜೊತೆಯಲ್ಲಿ ಏನು ಒಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಂಪೇಗೌಡರ ಅಭಿವೃದ್ಧಿ, ಅವರ ವಿಚಾರವಾಗಿ ಒಂದು ಅಧ್ಯಯನ ಮಾಡಲಿಕ್ಕೆ, PhD ಮಾಡಲಿಕ್ಕೆ ಒಂದು ಸಂಸ್ಥೆನ ತೆರಿಬೇಕು. ಕೆಂಪೇಗೌಡರನ್ನ ಪ್ರತಿ ವರ್ಷ ಸ್ಮರಿಸಿಕೊಳ್ಳುವಂತ ಅಭಿವೃದ್ಧಿ ಪ್ರಾಧಿಕಾರಿಗಳಿಗೆ ಹೆಚ್ಚು ಅನುದಾನಗಳನ್ನ ಕೊಡಬೇಕು ಅಂತ ಈ ಮುಖಾಂತರ ಸರ್ಕಾರನ ಮನವಿನ ಮಾಡ್ತೀನಿ. ಸರ್ಕಾರ ಮಾಡದಿದ್ರು ಕೂಡ ನಾವು ಕೆಂಪೇಗೌಡರನ್ನ ಸ್ಮರಿಸ್ಕೊಂತೀವಿ. ಯಾಕೆಂದ್ರೆ ಕೆಂಪೇಗೌಡರು ಎಲ್ಲ ಜಾತಿಗೆ ಸೇರಿದಂಥವರು, ಎಲ್ಲ ವರ್ಗದಕ್ಕೆ ಸೇರಿದಂಥವರು. ಅವ್ರನ್ನ ಜಾತ್ಯತೀತವಾಗಿ ಸ್ಮರಿಸ್ಕೊಳ್ಳೋ ಕೆಲಸನ ಯುವ ಕನ್ನಡಿಗರ ಸೇನೆ ಸದಾ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಯುವ ಪೀಳಿಗೆಗೆ ಕೆಂಪೇಗೌಡರ ಕುಟುಂಬದಲ್ಲಿ ಇದ್ದಂಥ ಆದರ್ಶಗಳು ಪ್ರೇರಣೆ ಆಗಿರಬೇಕು. ಯಾಕೆಂದ್ರೆ ಅವರ ಪ್ರೇರಣೆ, ಅವರ ಆದರ್ಶಗಳಿಂದ ಮಾತ್ರ ಇವತ್ತು ಬೆಂಗಳೂರು ಇಷ್ಟು ಭದ್ರವಾಗಿದೆ. ಎಲ್ಲೋ ಒಂದು ಕಡೆ ನಾವು ಅವರನ್ನ ಸ್ಮರಿಸ್ಕೊಂಡಿರೋ ಅವರ ಆದರ್ಶಗಳನ್ನ ಪಾಲಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಹೊರ ರಾಜ್ಯದ ಅಥವಾ ಬೇರೆ ಒಂದು ರಾಜ್ಯದ ಜನ ಬಂದು ಇಲ್ಲಿ ಆಡಳಿತ ಆಗೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾವು ಕನ್ನಡಿಗರು, ಕನ್ನಡಪರ ಸಂಘಟನೆಗಳು ಅವಕಾಶ ಕೊಡಲ್ಲ. ಅವರ ಆದರ್ಶಗಳನ್ನ ಇಟ್ಕೊಂಡೇ ನಾವು ಜಯಂತಿಗಳನ್ನ ಮಾಡಿಕೊಂಡು ಕನ್ನಡವನ್ನ, ಬೆಂಗಳೂರನ್ನ, ಕರ್ನಾಟಕ ಕಾಯೋ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.
ನಮ್ಮ ಸೇನೆಯಿಂದ ಪ್ರತಿ ವರ್ಷವೂ ಒಂದು ವಿಶೇಷತೆಯಿಂದ ನಾವು ಜಯಂತಿಯಿಂದ ಮಾಡ್ತೀವಿ. ಈ ವರ್ಷ ಮತ್ತು ಮುಂದಿನ ವರ್ಷ ಏನು ಹೊಸದಾಗಿ ಮಾಡ್ತೀವಿ. ನಾವು ಇಲ್ಲಿ 5 ವರ್ಷದಿಂದ ಸಂಘಟನೆ ಮುಖಾಂತರ ನಾವು ಇಲ್ಲಿ ಜಯಂತಿನ ಮಾಡ್ತಾ ಇದ್ದೀವಿ. ಯುವ ಕನ್ನಡಿಗರ ಸೇನೆ ವತಿಯಿಂದ ಇದು ಪ್ರಥಮ ವರ್ಷ. ಈ ವರ್ಷ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಸರ್ಕಾರಕ್ಕೆ ಒಂದಷ್ಟು ಮನವಿಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ವಿಭಿನ್ನವಾಗಿ ಅದ್ದೂರಿಯಾಗಿ ಇಡೀ ರಾಜ್ಯವನ್ನೇ ನೋಡೋ ಥರ ಇದೇ ಜಾಗದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಮಾಡೋ ಶಕ್ತಿ ಕೆಂಪೇಗೌಡರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ.